ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಅಗ್ಗವಣಿ ಹೊನ್ನಯ್ಯಗಳು 12ನೇ ಶತಮಾನದ ಅನುಭವ ಮಂಟಪದ ಒಬ್ಬ ಶರಣರು. ಅಗ್ಗವಣಿಯನ್ನು ಹೊತ್ತು ತರ್ತಕ್ಕಂಥ ಒಂದು ಕಾಯಕವನ್ನು ಮಾಡ್ತಾ ಗುರುಲಿಂಗ ಜಂಗಮ ನಿಷ್ಠರಾಗಿ ಶರಣರ ನಿರಂತರವಾಗಿರ್ತಕ್ಕಂಥ ಸಾಂಗತ್ಯದಲ್ಲಿ ಇದ್ದುದರ ಪರಿಣಾಮವಾಗಿ ಮಹೇಶ್ವರ ಸ್ಥಳದಂಥ ಅದ್ಭುತವಾಗಿರ್ತಕ್ಕಂಥ ಕೆಚ್ಚೆದೆಯ ವೀರತ್ವದ ಒಂದು ವಚನವನ್ನು ಅವರು ರಚನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಈ ಮಹೇಶ್ವರ ಸ್ಥಳದ ಮುಂದುವರೆದ ಭಾಗವಾಗಿ ನಮಗೆ ಒದಗಿ ಬಂದಿರತಕ್ಕಂಥದ್ದು ಈ ಅಗ್ಗವಣಿ ಹೊನ್ನಯ್ಯಗಳ ಒಂದು ವಚನದ ಅನುಭವ. ಈ ಒಂದು ವಚನದಲ್ಲಿ ಆ ಶರಣರು ಹೇಳ್ತಕ್ಕಂಥ ಒಂದು ಅನುಭವ ಏನು ಅಂತ ಕೇಳಿದರೆ, ಆದಂತಾಗಲಿ ಮಾದಂತೆ ಮಾಡಲಿ ಎನ್ನಲಾಗದು, ಆದಂತೆ ಆಗಲಿ ಮಾದಂತೆ ಮಾಡಲಿ ಎನ್ನಲಾಗದು, ನೇಮದಾತಂಗೆ ಛಲಬೇಕು ಛಲಬೇಕು, ಹಿಡಿದ ವ್ರತವ ಬಿಡಲಾಗದಯ್ಯ, ಹುಲಿಗೆರೆಯ ವರದ ಸೋಮನಾಥನು ಮನ ಮುಟ್ಟಿದ ಧೀರಂಗಲ್ಲದೆ ಸೋಲುವವನಲ್ಲ. ಎಂಥ ಒಂದು ಆತ್ಮವಿಶ್ವಾಸದ ಔನ್ನತ್ಯವನ್ನು ಅನುಭಾವವನ್ನು ಇಲ್ಲಿ ಅಗ್ಗವಣಿ ಹೊನ್ನಯ್ಯಗಳ ಒಂದು ವಚನದ ಅನುಭವದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಂದರೆ ಈ ಶರಣರು ಹೇಳ್ತಾರೆ, ನೇಮದಾತ ಅಂದರೆ ಒಂದು ವ್ರತವನ್ನು ಹಿಡಿದಾತ ಹೆಂಗಿರಬೇಕು ಅಂತ ಕೇಳಿದರೆ, ಆದಂತೆ ಆಗಲಿ ಮಾದಂತೆ ಮಾಡಲಿ ಎನ್ನಲಾಗದು ನೇಮದಾತಂಗೆ. ಇಲ್ಲಿ ನೇಮ ಅಥವಾ ವ್ರತ ಅನ್ನೋ ಶಬ್ದ ಬಂದಾಗ ನಮಗೆಲ್ಲ ಗೊತ್ತಿದೆ, ಸಾಕಷ್ಟು ನೇಮಗಳನ್ನು ವ್ರತಗಳನ್ನು ನಾವು ನೋಡ್ತೀವಿ. ಎಂತೆಂಥ ವ್ರತಗಳನ್ನು ನೋಡಿವ್ರಿ ನಾವು ಅಂತ ಕೇಳಿದ್ರೆ, ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ, ಹಾಲ ನೇಮ, ಹಾಲ ಕೆನೆಯ ನೇಮ, ತುಪ್ಪದ ನೇಮ, ಬೆಣ್ಣೆ ನೇಮ, ಇವೆಲ್ಲ ನಮ್ಮ ವ್ರತಗಳು. ಪರಮಾತ್ಮನಿಗೆ ನಾವು ಹರಕೆ ತೀರಿಸೋ ಸಲುವಾಗಿ ನಾವು ಮಾಡ್ತಕ್ಕಂಥ ವ್ರತಗಳಿವೆಲ್ಲ. ಇನ್ನು ಬೇರೆ ಬೇರೆ ವ್ರತಗಳು ಹೆಂಗದಾವ ಅಂದ್ರೆ, ಈ ಬದುಕಿಗೆ ನಾವು ಬಳಸ್ತಕ್ಕಂಥ ಬಟ್ಟೆಗಳದಾವಲ್ಲ, ಈ ಬಟ್ಟೆಗಳಲ್ಲಿ ಬಣ್ಣದ ಮೇಲೆ ಒಂದೊಂದು ವ್ರತ. ಒಂದು ಕಪ್ಪು ಬಣ್ಣದ ಹಾಕ್ಕೊಳ್ಳೋದೇ ಒಂದು ವ್ರತ, ಬಿಳಿದು ಹಾಕ್ಕೊಳ್ಳೋದೊಂದು ವ್ರತ, ಕೆಂಪದು ಹಾಕ್ಕೊಳ್ಳೋದೊಂದು ವ್ರತ. ಈ ಬಟ್ಟೆ ಹಾಕ್ಕೊಳ್ಳೋದು ಒಂದು ವ್ರತ ಆಗಿದೆ. ದೇವರಿಗೆ ಹಾಲು ತುಪ್ಪ ನೇಮ ಮಾಡೋದು ಒಂದು ವ್ರತ ಆಗಿದೆ. ಬೆಣ್ಣೆ ಪೂಜೆ ಮಾಡೋದು ಒಂದು ವ್ರತ ಆಗಿದೆ. ಆದರೆ ನಮ್ಮ ಶರಣರ ಸಾಹಿತ್ಯದಲ್ಲಿ ವಚನಗಳ ಒಂದು ಅನುಭವದಲ್ಲಿ ಎಲ್ಲಾದರೂ ವ್ರತ ಅಥವಾ ನೇಮ ಅನ್ನೋ ಶಬ್ದ ಕಂಡು ಬಂದರೆ ಅದು ಇಂಥ ಲೋಕಲೌಕಿಕದ ವ್ರತ ನೇಮದಂತಲ್ಲ. ನಮ್ಮ ಶರಣರಲ್ಲಿ ನೇಮ ಇದೆ, ನಿತ್ಯ ಇದೆ, ವ್ರತ ಇದೆ. ಆದರೆ ನಮ್ಮ ಶರಣರು ಹೇಳ್ತಕ್ಕಂಥದ್ದು ಯಾವುದೂ ಕೂಡ ಪರಮಾತ್ಮನನ್ನು ಒಲಿಸಿಕೊಳ್ಳಲಿಕ್ಕಾಗಿ ನಾವು ಮಾಡ್ತಕ್ಕಂಥ ಲೌಕಿಕದ ವ್ರತಗಳನ್ನಲ್ಲ. ಇಲ್ಲಿ ಪರಮಾತ್ಮನ ಒಲುಮೆಗೆ ಖಂಡಿತ ಸದ್ಭಕ್ತನಾದವನು ವ್ರತಸ್ಥನಾಗಬೇಕು, ನೇಮಕ್ಕೆ ಒಳಪಡಬೇಕು. ಆದರೆ ಅದು ಯಾವುದು ನೇಮ ಯಾವುದು ವ್ರತ ಅನ್ನೋದು ನಮ್ಮ ಶರಣರು ನಮಗೆ ತೋರಿಸ್ಕೊಡ್ತಾರೆ. ನಮ್ಮಲ್ಲಿ ವ್ರತ ಅಂದರೆ 8 ದಿನದ ವ್ರತ, ವಾರದ ವ್ರತ, ತಿಂಗಳ ವ್ರತ ಅಲ್ಲ. ನೇಮ ಅಂದರೆ ಹಬ್ಬ, ಹುಣ್ಣಿಮೆ, ಅಮಾವಾಸ್ಯೆಗೆ ಸಂಬಂಧಪಟ್ಟ ನೇಮಗಳಲ್ಲ. ಇಲ್ಲಿ ನಡೀತಕ್ಕಂಥ ನಿತ್ಯ ನೇಮಗಳೇ ಬೇರೆ, ವ್ರತವೇ ಬೇರೆ. ನಮ್ಮ ಶರಣರು ಕಲಿಸಿರ್ತಕ್ಕಂಥದ್ದೇನಿದ್ರೂ ಕೂಡ ಮಾನವ ಸಹಜವಾಗಿರ್ತಕ್ಕಂಥ, ನೈಸರ್ಗಿಕವಾಗಿರ್ತಕ್ಕಂಥ, ವಾಸ್ತವಿಕ ಸತ್ಯದಿಂದ ಕೂಡಿರ್ತಕ್ಕಂಥ, ವೈಚಾರಿಕತೆಯೇ ಜೀವಾಳವಾಗಿರ್ತಕ್ಕಂಥ ನೇಮ, ವೈಚಾರಿಕತೆಯೇ ತನ್ನ ಅಂತಃಸತ್ವವಾಗಿರ್ತಕ್ಕಂಥ ವ್ರತ. ಅದನ್ನು ನಮ್ಮ ಶರಣರು ನಮಗೆ ಕಲಿಸಿದರು. ಅದಕ್ಕಾಗಿ ಇಲ್ಲಿ ಅಗ್ಗವಣಿ ಹೊನ್ನಯ್ಯಗಳು ಹೇಳ್ತಾರೆ, ಆದಂತೆ ಆಗಲಿ ಮಾದಂತೆ ಮಾಡಲಿ ಎನ್ನಲಾಗದು, ನೇಮದಾತಂಗೆ ಛಲಬೇಕು ಛಲಬೇಕು. ಇಲ್ಲಿ ಛಲ ಅನ್ನೋದು ಎಷ್ಟು ಮುಖ್ಯ ಅಂತ ಕೇಳಿದ್ರೆ, ಈಗ ನಾವೆಲ್ಲ ಅನುಭವ ಮಾಡ್ತಾ ಇರೋದು ಮಹೇಶ್ವರ ಸ್ಥಳದ ಅನುಭವ. ಈ ಮಹೇಶ್ವರ ಸ್ಥಳದ ವಿಶೇಷತೆ ಏನು ಅಂತ ಕೇಳಿದರೆ, ಛಲ, ಕೆಚ್ಚೆದೆ, ಪರಮಾತ್ಮ ಒಡ್ತಕ್ಕಂಥ ಎಲ್ಲ ಸವಾಲುಗಳನ್ನು ಈ ವ್ರತದಿಂದ ನಾನು ಗೆದ್ದು ತೋರಿಸ್ತೀನಿ ಅಂತ ಹೇಳೋದು. ಹಂಗಾರೆ ಯಾವ ವ್ರತದಿಂದ, ಯಾವ ನಿಯಮದಿಂದ, ಯಾವ ವ್ರತ ಮಾಡಿದರೆ ಪರಮಾತ್ಮ ಒಲಿತಾನೆ, ಯಾವ ನಿಯಮಕ್ಕೆ ನಾವು ಒಳಪಟ್ಟರೆ ಪರಮಾತ್ಮ ಒಲಿತಾನೆ ಅಂತ ಕೇಳಿದರೆ, ಅದನ್ನು ನಮ್ಮ ಅಗ್ಗವಣಿ ಹೊನ್ನಯ್ಯಗಳಾದಿಯಾಗಿ ಎಲ್ಲ ಶರಣರು ನಮಗೆ ತೋರಿಸ್ಕೊಟ್ರು. ಅದಕ್ಕಾಗಿ ಒಂದು ಕಡೆಗೆ ಬಸವಣ್ಣವ್ರು ಹೇಳಿದ್ರಲ್ಲ, ಹಾಲ ನೇಮ, ಹಾಲ ಕೆನೆಯ ನೇಮ, ತುಪ್ಪದ ನೇಮ, ಬೆಣ್ಣೆಯ ನೇಮ, ಈ ಎಲ್ಲ ನೇಮಗಳ ಮುಂದೆ ಇಟ್ಟು ತೋರಿಸ್ತಾರೆ. ಕೊನೆಗೆ ಅವ್ರು ಹೇಳ್ತಾರೆ, ಅಂಬಲಿಯ ನೇಮದಾತ ನಮ್ಮ ಮಾದಾರ ಚೆನ್ನಯ್ಯ.
ನಮ್ಮ ಕೂಡಲ ಸಂಗಮ ದೇವರ ಒಲಿಸಿದವ ಯಾರಪ್ಪ ಅಂದರೆ ಕುಲಕ್ಕೆ ತಿಲಕನಾದ ನಮ್ಮ ಮಾದಾರ ಚೆನ್ನಯ್ಯ. ಯಾವ ನೇಮದವ ಅಂದ್ರೆ ಅಂಬಲಿಯ ನೇಮದವ. ಅಲ್ಲಿ ಹಾಲಿಲ್ಲ, ತುಪ್ಪ ಇಲ್ಲ, ಮಜ್ಜಿಗೆ ಇಲ್ಲ, ಬೆಣ್ಣೆ ಇಲ್ಲ, ಆಡಂಬರಗಳು ಯಾವುದೂ ಇಲ್ಲ. ಅತ್ಯಂತ ಸರಳವಾಗಿ ಎಂಥ ಕಡುಬಡವರೂ ಕೂಡ ಸ್ವೀಕಾರ ಮಾಡಬಹುದಾಗಿರ್ತಕ್ಕಂಥ ಅಂಬಲಿ ಪ್ರಸಾದ ಇದೆಯಲ್ಲ, ಆ ಅಂಬಲಿಗಾಗಿ ಪರಮಾತ್ಮ ಹಂಬಲಿಸಿ ಬರ್ತಕ್ಕಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯ. ಇಲ್ಲಿ ಚೆನ್ನಯ್ಯನ ಅಂಬಲಿ ಅಂದರೆ ಅದು ಬಾಯಿ ರುಚಿಗಾಗಿ ಸ್ವೀಕಾರ ಮಾಡಿದ ಅಂಬಲಿ ಅಲ್ಲ, ಅದರ ಅಂತರಂಗದಲ್ಲಿ ತುಂಬಿರ್ತಕ್ಕಂಥದ್ದು ಕೇವಲ ಭಕ್ತಿ, ನಿಷ್ಠೆ, ನಿಜವಾಗಿರ್ತಕ್ಕಂಥ ಅಂತಃಕರುಣೆ, ಇದೆಲ್ಲವನ್ನು ಒಳಗೊಂಡು ತಯಾರಾಗಿರ್ತಕ್ಕಂಥದ್ದು ಚೆನ್ನಯ್ಯನ ಅಂಬಲಿ. ಅಂಥ ಅಂಬಲಿಗೆ ಯಾವುದು ನೇಮ ಆಗಿತ್ತು ಅಂದರೆ ನಿಜ ನಿಷ್ಠೆಯೇ ನೇಮ ಆಗಿತ್ತು, ನೈಜ ಭಕ್ತಿಯೇ ನೇಮ ಆಗಿತ್ತು. ಆ ಕಾರಣಕ್ಕಾಗಿ ಆ ಮಹಾರಾಜ ಮಾಡಿರ್ತಕ್ಕಂಥ ಎಲ್ಲ ಭಕ್ಷ್ಯ ಭೋಜನಗಳನ್ನೆಲ್ಲ ತಿರಸ್ಕರಿಸಿ ಅದರಲ್ಲಿ ಹಾಲಿದೆ, ತುಪ್ಪ ಇದೆ, ಬೆಣ್ಣೆ ಇದೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಭಕ್ಷ್ಯ ಭೋಜನಗಳು ಬಹಳ ರುಚಿಯಾಗಿ ತಯಾರಿಸಲ್ಪಟ್ಟಿವೆ. ಆದರೆ ಅದೆಲ್ಲವೂ ಕೂಡ ಪರಮಾತ್ಮನಿಗೆ ಬೇಕಾಗಿಲ್ಲ. ಕಾರಣ ಅದರಲ್ಲಿ ಭಕ್ತಿಯೇ ಇಲ್ಲ. ಕೇವಲ ನಾನು ಮಾಡಿದೆ, ನಾನು ನೀಡಿದೆ ಅನ್ನೋ ಅಹಂಕಾರ ಇದೆ. ಆದರೆ ಚೆನ್ನಯ್ಯನ ಮನೆ ಅಂಬಲಿ ಒಳಗೆ ನಿರಹಂಭಾವ ಇದೆ, ನಿರಹಂಕಾರ ಇದೆ, ಸರಳ ಭಕ್ತಿ ಇದೆ, ಸಹಜ ಭಾವ ಇದೆ, ಭಾವ ಸಮರ್ಪಣೆ ಇದೆ. ಆ ಕಾರಣಕ್ಕಾಗಿ ಅದನ್ನು ಒಳಗೊಂಡಿದ್ದ ಕಾರಣಕ್ಕಾಗಿ ಚೆನ್ನಯ್ಯನ ಮನೆಯ ಅಂಬಲಿ ಅದು ಪರಮಾತ್ಮನಿಗೆ ಪ್ರಿಯವಾಯಿತು. ಅದಕ್ಕೆ ನೇಮ ಅಂದ್ರೆ ಹಾಲು ನೇಮ, ತುಪ್ಪ ನೇಮ, ಬೆಣ್ಣೆ ನೇಮದವರು ನಮ್ಮ ಶರಣರಲ್ಲ. ನಮ್ಮ ಶರಣರು ನಿಜ ನಿಷ್ಠೆಯ ನೇಮದವರು, ನೈಜ ಭಕ್ತಿಯ ವ್ರತದವರು. ಅದಕ್ಕಾಗಿ ಇಲ್ಲಿ ವ್ರತ ಅಥವಾ ನೇಮ ಅಂದರೆ ಯಾವುದನ್ನು ಮಾಡಬೇಕು, ಯಾವುದಕ್ಕೆ ವ್ರತ ಅಂತಾರೆ, ಯಾವುದಕ್ಕೆ ನೇಮ ಅಂತಾರೆ ಅಂತ ಕೇಳಿದ್ರೆ ನಾವು ಅದರಲ್ಲಿ ವಿಶೇಷವಾಗಿ ಲಿಂಗವಂತರಾದವರು ಕಲಿಬೇಕು. ಇನ್ನೂ ಕೂಡ ಶ್ರಾವಣ ಮಾಸ ಈಗ ಸದ್ಯ ನಾವು ನಡೆಸ್ತೀವಿ. ಈ ಶ್ರಾವಣ ಮಾಸ ಬಂತು ಅಂದ್ರೆ ನಾವೆಲ್ಲರ ಮನೆಯೊಳಗೆ ಮಂಗಳವಾರ ಮಂಗಳಗೌರಿ ಪೂಜೆ ಮಾಡೋದು, ಶುಕ್ರವಾರ ಬಂದ್ಕೊಳ್ಳೆ ಶುಕ್ರಗೌರಿ ಪೂಜೆ ಮಾಡೋದು, ವರಮಹಾಲಕ್ಷ್ಮಿ ವ್ರತ ಮಾಡೋದು, ಪಂಚಮಿ ಬಂದ ತಕ್ಷಣ ನಾಗಪ್ಪನಿಗೆ ಹಾಲು ಹಾಕೋದು, ಇವನೇ ನೇಮ ಮಾಡ್ಕೊಂಡಿವಿ ನಾವು. ಆದರೆ ಲಿಂಗವಂತ ಸದ್ಭಕ್ತರಿಗೆ ಇವ್ಯಾವು ನೇಮಗಳಲ್ಲ. ಕಾರಣ ಈ ಜಗದ್ವ್ಯಾಪಕವಾಗಿರ್ತಕ್ಕಂಥ ಪರವಸ್ತು, ಪರಾತ್ಪರ ಪರವಸ್ತುವನ್ನೇ ಗುರು ಬಸವಣ್ಣನವರು ಅಂಗೈಯಲ್ಲಿ ಇಷ್ಟಲಿಂಗವಾಗಿ ನಮ್ಮ ಕರಸ್ಥಲಕ್ಕೆ ಕೊಟ್ಟಿರಬೇಕಾದ್ರೆ ಲಿಂಗ ಅದು ಜಗತ್ತಿನ ಸಮಸ್ತವೆಲ್ಲವನ್ನು ಒಳಗೊಂಡದ್ದು. ಆ ಲಿಂಗವೇ ನಮ್ಮ ಕರಸ್ಥಲದಲ್ಲಿ ಇರಬೇಕಾದ್ರೆ ಇನ್ಯಾವ ವರಮಹಾಲಕ್ಷ್ಮಿ ಪೂಜೆ ಅವಶ್ಯಕತೆ, ಇಂಥ ಯಾವ ನೇಮಗಳ ಅಥವಾ ವ್ರತಗಳ ಅವಶ್ಯಕತೆ ಲಿಂಗವಂತ ಸದ್ಭಕ್ತರಿಗಿಲ್ಲ. ಕಾಮಿಸಿದ್ದನ್ನು ದಯಪಾಲಿಸಿರ್ತಕ್ಕಂಥ ಕಾಮಧೇನುವಾಗಿ, ಇಷ್ಟಾರ್ಥವನ್ನು ಪೂರೈಸುವ ಕಾಮನೇಧೇನುವಾಗಿ, ಇಷ್ಟಾರ್ಥವನ್ನೆಲ್ಲ ನಮಗೆ ದಯಪಾಲಿಸಿರ್ತಕ್ಕಂಥ ಇಷ್ಟದ ದೈವವಾಗಿ ಇಷ್ಟಲಿಂಗಯ್ಯ ನಮ್ಮ ಕರಸ್ಥಲದಲ್ಲಿರಬೇಕಾದ್ರೆ ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಡ್ಡಿ ಬೇಡುವೆ ಅಂತ ನಮ್ಮ ಪ್ರಾರ್ಥನೆ, ಪೂಜೆಗಳು, ನೇಮಗಳು, ವ್ರತಗಳೆಲ್ಲ ಕೇವಲ ಇಷ್ಟಲಿಂಗ ನಿಷ್ಠೆಯೇ ಆಗಿರಬೇಕು ಅಂತಕ್ಕಂಥದ್ದು ಈ ಮಹೇಶ್ವರ ಸ್ಥಳದ ಗಟ್ಟಿಯಾಗಿರ್ತಕ್ಕಂಥ ನಿಲುವು. ಹಾಗಾದ್ರೆ ಎಂಥ ವ್ರತ ತೊಟ್ಟರು ನಮ್ಮ ಶರಣರು ಅಂತ ಕೇಳಿದರೆ, ಯಾವುದಕ್ಕೆ ವ್ರತ ಅಂತ ಕರೆದು ನಮ್ಮ ಶರಣರಂದರೆ, ಒಂದು ಕಡೆಗೆ ಅಂದಿನ 12ನೇ ಶತಮಾನದ ಕಲ್ಯಾಣದ ಅಂಗಳದ ಕಸಗುಡಿಸ್ತಕ್ಕಂಥ, ಕಲ್ಯಾಣದ ಅಂಗಳವನ್ನು ಶುಚಿಗೊಳಿಸ್ತಕ್ಕಂಥ ಒಂದು ಪವಿತ್ರ ಕಾಯಕವನ್ನು ಕೈಗೊಂಡಿರ್ತಕ್ಕಂಥ ಭಾಳ ದೊಡ್ಡ ಶರಣೆ ಅದು ಶಿವಶರಣೆ ಸತ್ಯಕ್ಕ. ಅವಳ ಹೆಸರೇ ಹೇಳೋ ಹಾಗೆ ಸತ್ಯಕ್ಕೆ ಇನ್ನೊಂದು ಹೆಸರು ಅಂದರೆ ಸತ್ಯಕ್ಕ ಅನ್ನೋಂಗೆ ಬದುಕಿದವಳು. ಅಂತಪ್ಪ ಸತ್ಯಕ್ಕ ಶರಣೆಯ ಒಂದು ವಚನ ನಮಗೆ ನೆನಪಾಗ್ತದೆ. ಯಾವುದಕ್ಕೆ ನೇಮ ಅನ್ನಬೇಕು ಅಂದರೆ ಸತ್ಯಕ್ಕನೇ ಹೇಳಿಕೊಡ್ತಾಳೆ ಜಗತ್ತಿಗೆ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಯಾವ್ಯಾವುದನ್ನು ನಾವು ನೇಮ ಮಾಡಿಕೊಂಡಿವಲ್ಲ ಅವೆಲ್ಲ ಲಿಸ್ಟ್ ಮಾಡಿ ಹೇಳ್ತಾಳೆ. ಇದು ಯಾವುದು ಯಪ್ಪ ನೇಮ ಅಲ್ಲ. ಅರ್ಚನೆ ಪೂಜನೆಯೇ ನಮಗೆ ನೇಮ ಆಗಿದೆ. ಆದರೆ ಶರಣರ ಪ್ರಕಾರ ಅರ್ಚನೆ ಪೂಜೆ ಮಾಡ್ಕೋತ ಕೇವಲ ಅರ್ಚನೆ ಪೂಜೆಗೆ ಸೀಮಿತರಾಗಿ ಅದು ನೇಮ ಅಲ್ಲ. ಮಂತ್ರ ತಂತ್ರ ನೇಮವಲ್ಲ. ಎಷ್ಟೊಂದು ಮಂತ್ರಗಳನ್ನು ಪಠಿಸ್ತಾ, ಮಂತ್ರ ಜಪಗಳನ್ನು ಮಾಡ್ತಾ, ಮಂತ್ರವನ್ನೇ ನೇಮ ಮಾಡ್ಕೊಂಡಿವಲ್ಲ, ಲಕ್ಷ ಕೋಟಿ ಮಂತ್ರ ಬರೆಯೋದು, ಲಕ್ಷ ಕೋಟಿ ಮಂತ್ರ ಜಪ ಮಾಡೋದು, ಮತ್ತಿನ್ನೇನೋ ಮಾಡೋದು ಮಂತ್ರದ ಹೆಸರಿನಲ್ಲಿ, ಇವೆಲ್ಲ ಮಾಡೋದೆಲ್ಲ ಇದು ಯಾವುದು ನೇಮ ಅಲ್ಲ. ಧೂಪ ದೀಪಾರತಿ ನೇಮವಲ್ಲ. ಪರಮಾತ್ಮನೇ ಮಹಾಪ್ರಕಾಶ ಸ್ವರೂಪ ಅನ್ನೋದನ್ನು ಅರಿಯದೆ ಪರಮಾತ್ಮನಿಗೆ ಕತ್ಲಾಗಿದೆ ಅನ್ನೋ ಭಾವದಲ್ಲಿ ನಾವೇನು ಧೂಪ ದೀಪ ಬೆಳಗಿ ಅದರಲ್ಲೇ ಪರಮಾತ್ಮನ ಬೆಳಕು ಮಾಡ್ತೀವಲ್ಲ, ಅದು ಕೂಡ ನೇಮ ಅಲ್ಲ.
ಹಾಗಾದ್ರೆ ಇವ್ಯಾವೂ ಮಾಡಬಾರ್ದೇನು ಅಂತಲ್ಲ, ಇವೆಲ್ಲವನ್ನು ಮಾಡಬೇಕು. ಹೆಂಗೆ ಮಾಡಬೇಕು ಅಂದರೆ ಇವೆಲ್ಲವೂ ಅಂತರಂಗದ ಸದ್ಗುಣಗಳಾಗಿ ಗಟ್ಟಿಯಾಗಲಿಕ್ಕೆ, ಸಂಸ್ಕಾರ ಪಡಿಲಿಕ್ಕೆ ಬಹಿರಂಗದ ಅರ್ಚನೆ ಪೂಜನೆಗಳು ಇಷ್ಟಲಿಂಗಕ್ಕೆ ಬೇಕು. ಆದರೆ ಅರ್ಚನೆ ಪೂಜನೆಯೇ ನೇಮವಾಗಿ ಬದುಕಾಗಬಾರ್ದು. ಮಾಡಿರ್ತಕ್ಕಂಥ ಅರ್ಚನೆ ಪೂಜನೆಗಳು ಬಹಿರಂಗದಲ್ಲಿ ನಡೆದರೂ ಕೂಡ ಅವು ಅಂತರಂಗದ ತತ್ವಗಳಾಗಿ ಗಟ್ಟಿಯಾಗುತ್ತಾ ಹೋಗಬೇಕು. ಬಹಿರಂಗದ ಕ್ರಿಯೆಗಳು ಅಂತರಂಗದ ಜ್ಞಾನವಾಗಿ ಅಳವಡುತ್ತಾ ಹೋಗಬೇಕು. ಅಂದಾಗ ಮಾತ್ರ ಅಂತರಂಗ ಬಹಿರಂಗಗಳೆರಡೂ ಸಮಾನವಾಗಿ ಸಮನ್ವಯದ ಮಾರ್ಗದಲ್ಲಿ ಸಾಗಲಿಕ್ಕೆ ಸಾಧ್ಯ. ಆ ಹಿನ್ನೆಲೆ ಒಳಗೆ ಇವುಗಳನ್ನೇ ನೇಮ ಮಾಡಿಕೊಂಡು ಅದರಲ್ಲೇ ಬದುಕನ್ನು ಕಳೆದು ಸಮಯ ವ್ಯರ್ಥ ಮಾಡ್ತಕ್ಕಂಥ ನಮಗೆ ಯಾವುದು ನಿಜವಾಗಿರ್ತಕ್ಕಂಥ ನಿಯಮ, ಯಾವ ನಿಯಮಕ್ಕಾಗಿ ಪರಮಾತ್ಮ ಹಂಬಲಿಸ್ತಾನೆ, ಯಾವ ನಿಯಮವನ್ನು ಈ ಸದ್ಭಕ್ತನಿಂದ ಪರಮಾತ್ಮ ಅಪೇಕ್ಷಿಸ್ತಾನೆ ಅನ್ನೋದನ್ನು ಇಲ್ಲಿ ಸತ್ಯಕ ಶರಣ ನಮಗೆ ತೋರಿಸ್ಕೊಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಪರಧನ ಪರಸತಿ ಪರದೈವ ಕೆರಗದಿರುವುದೇ ನಿತ್ಯ ನಿಯಮ. ನಮ್ಮ ಶಂಭು ಜಕ್ಕೇಶ್ವರನಲ್ಲಿ ಇವು ನಿತ್ಯ ನೇಮ ಕಾಣಿರಣ್ಣ. ಪರಮಾತ್ಮನಲ್ಲಿ ಯಾವುದು ನಿತ್ಯ ನೇಮ ಅಂದರೆ ಅರ್ಚನೆ ಪೂಜನೆ ಅಲ್ಲ, ಧೂಪ ದೀಪಾರತಿಗಳು ಅಲ್ಲ, ಮಂತ್ರತಂತ್ರಗಳು ಅಲ್ಲ. ಹಾಗಾದರೆ ಯಾವುದು ನಿಯಮ ಅಂದರೆ ಪರಧನಕ್ಕೆ ಎಂದಿಗೂ ಅಪೇಕ್ಷಿಸದಿರುವುದೇ ನಿಜವಾದ ನಿಯಮ, ಪರಸತಿಯರಿಗೆ ಮನಸ್ಸನ್ನು ಎಳೆಸದಿರುವುದೇ ನಿಜವಾದ ನಿಯಮ, ಇನ್ನು ಪರದೈವಕ್ಕೆ ಮೊರೆ ಹೋಗದಿರುವುದೇ ನಿಜವಾದ ನಿಯಮ. ಈ ಪರಧನ ಪರಸತಿ ಪರದೈವ ಅಂತಕ್ಕಂಥ ಮೂರು ವಿಷಯಗಳೇನದಾವಲ್ಲ, ಇವುಗಳಿಂದ ಸದ್ಭಕ್ತನಾದವನು ಭಾಳ ದೂರವಾಗಿ ಜಾಗೃತದಲ್ಲಿ ಕೆಚ್ಚೆ ಎದೆಯಿಂದ ಇರಬೇಕು ಅಂತಕ್ಕಂಥದ್ದು ಮಹೇಶ್ವರ ಸ್ಥಳದ ಮುಖ್ಯವಾದ ಲಕ್ಷಣ. ಹಾಗಾದ್ರೆ ಇಲ್ಲಿ ಅಗ್ಗವಣಿ ಹೊನ್ನೈಗಳು ಏನು ಹೇಳ್ತಾರಲ್ಲ, ಆದಂತೆ ಆಗಲಿ ಮಾದಂತೆ ಮಾಡಲಿ ಎನ್ನಲಾಗದು, ನೇಮದಾತಂಗೆ ಛಲ ಬೇಕು ಅಂತ. ಅದು ಯಾವ ಛಲ ಬೇಕು ಅಂದರೆ ಇಲ್ಲಿ ಶಿವಶರಣೆ ಸತ್ಯಕ್ಕ ಹೇಳಿರ್ತಕ್ಕಂಥ ನೇಮಗಳದವಲ್ಲ, ಈ ವ್ರತ ಇದೆಯಲ್ಲ, ಇದನ್ನು ನಾನು ಚಾಚೂ ತಪ್ಪದೆ ಅನುದಿನದಲ್ಲಿ ಅನುಕ್ಷಣದಲ್ಲಿ ಲಿಂಗ ಪ್ರಜ್ಞೆಯಲ್ಲಿ ಜಾಗೃತನಾಗಿದ್ದುಕೊಂಡು ಆ ಅಂತರಂಗದ ಭಾವವನ್ನು ಪವಿತ್ರವಾಗಿಟ್ಟುಕೊಂಡು ಪರಧನ ಪರಸತಿ ಪರದೈವವನ್ನು ಎಂದಿಗೂ ನಾನು ಮುಟ್ಟೋದಿಲ್ಲ ಅಂತಕ್ಕಂಥ ನೇಮದಾತಂಗೆ ಛಲ ಇರಬೇಕು. ಅದು ಹೆಂಗಿರಬೇಕು ನೇಮ ಅಂದರೆ ಆದಂತೆ ಆಗಲಿ ಮಾದಂತೆ ಮಾಡಲಿ ಅಂತ ಬದುಕೋದಲ್ಲ. ಆದಂತಾಗಲಿ ಅಂದರೆ ಏನಾಗ್ತದೋ ಆಗಲಿ, ಮಾದಂತೆ ಮಾಡಲಿ ಅಂದರೆ ಹೋದದ್ದು ಹೋಗಲಿ, ಇದ್ದಂಗೆ ಇರಲಿ, ಹೆಂಗಾದರೂ ಬದುಕು ನಡೀಲಿ ಅಂತ ಆಲಸ್ಯದಿಂದ ಬದುಕ್ತಕ್ಕಂಥದ್ದು ನಮ್ಮ ಬದುಕಲ್ಲ. ಅದಕ್ಕೆ ಒಂದು ಕಡೆ ಬಸವಣ್ಣವರು ಸೂಕ್ಷ್ಮವಾದ ಎಚ್ಚರಿಕೆಯನ್ನು ಕೊಡ್ತಾರೆ. ಒಂದು ನಿಮಿಷದ ಉದಾಸೀನ ಕೆಡಿಸಿತ್ತು ಕೂಡಲ ಸಂಗಮ ದೇವ. ಯಾವ ಒಂದು ಬದುಕನ್ನು ಪರಮಾತ್ಮನಿಂದ ಪ್ರಸಾದ ರೂಪವಾಗಿ ನಾವು ಪಡೆದೀವಲ್ಲ, ಈ ಪ್ರಸಾದ ರೂಪವಾಗಿ ಪಡೆದಿರ್ತಕ್ಕಂಥ ಈ ಶರೀರವನ್ನು, ಭಾವವನ್ನು, ಈ ಬದುಕನ್ನು ಅಷ್ಟೇ ಸದ್ಬಳಕೆ ಮಾಡಿ ಮತ್ತೆ ಪರಮಾತ್ಮನಿಗೆ ಅರ್ಪಿಸುವಂತೆ ಇದನ್ನು ಯೋಗ್ಯವಾಗಿಟ್ಟುಕೊಳ್ಳಬೇಕೇ ಹೊರತು ಇದನ್ನು ಕಲುಷಿತಗೊಳಿಸಬಾರ್ದು ಅಂತಕ್ಕಂಥದ್ದು ನಮ್ಮ ಶರಣರ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿಲುವು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರಲ್ಲ, ಕೂಡಲ ಸಂಗಮ ದೇವರ ಒಲಿಸ ಬಂದ ಈ ಪ್ರಸಾದ ಕಾಯವ ಕೆಡಿಸಲಾಗದು. ಇದು ಯಾವಾಗ ಕೆಡ್ತದೆ, ಯಾವಾಗ ಕೆಡೋದಿಲ್ಲ ಅನ್ನೋದೊಂದು ಪ್ರಶ್ನೆ. ಯಾವಾಗ ಇದು ಅನಾಚಾರಕ್ಕೆ ಬಿತ್ತು ಆವಾಗ ಶರೀರ ಕೆಟ್ಟು ಹೋಗ್ತದೆ. ಅನಾಚಾರ ಅಂದರೆ ಯಾವುದು? ಪರಧನಕ್ಕೊಳಗಾಗೋದು, ಪರಸತಿಗೊಳಗಾಗೋದು, ಪರದೈವಕ್ಕೆ ಮೊರೆ ಹೋಗೋದು. ಇಂಥ ವಿಷಯಗಳಿಂದ ದೂರವಾಗಿ, ಅನಾಚಾರಗಳಿಂದ ದೂರವಾಗಿ, ಸದ್ವಿಚಾರ ಒಡಗೂಡಿ ಸದ್ಭಾವನೆಯಿಂದ ಇದ್ದು ಇಷ್ಟಲಿಂಗ ನಿಷ್ಠೆಯನ್ನು ಬೆಳೆಸಿಕೊಂಡು ಕಾಯಕ ದಾಸೋಹ ಸಂಪನ್ನತೆಯನ್ನು ಇಟ್ಟುಕೊಂಡು ಬದುಕೋದಿದೆಯಲ್ಲ, ಇದೇ ಒಂದು ವ್ರತ. ಇದೇ ನಮ್ಮ ಶರಣರಿಗೆ ವ್ರತ. ಯಾವುದು ನಮ್ಮ ಶರಣರಿಗೆ ವ್ರತ ಆಗಿದೆ ಅಂತ ಕೇಳಿದರೆ, ಯಾವ ದೇವರ ಪೂಜೆ ಮಾಡ್ಕೊತ ಹೋಗೋದು ದೇವರ ವ್ರತ ಅಲ್ಲ. ಇಲ್ಲಿ ಭಗವಂತನ ಪೂಜೆಯಾಗಿ ಬದುಕನ್ನು ಬದುಕೋದು ನಮ್ಮ ಶರಣರಿಗೆ ವ್ರತ. ಇಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆಗಳು ಕೂಡ ಲಿಂಗಯ್ಯನಿಗೆ ಪೂಜೆಯಾಗಿ ಸಮರ್ಪಣೆ ಆಗ್ತಾ ಇರ್ತವೆ. ನಾವು ಮಾಡ್ತಕ್ಕಂಥ ಇಷ್ಟಲಿಂಗದ ಪೂಜೆಯ ಮುಂದುವರೆದ ಭಾಗ ಇದೆಯಲ್ಲ ಬದುಕು, ಆ ಬದುಕಿಂದ ನಡೀತಕ್ಕಂಥ ಎಲ್ಲ ಕ್ರಿಯೆಗಳು ಕೂಡ ಲಿಂಗಯ್ಯನಿಗೆ ಒಂದೊಂದು ಅಷ್ಟವಿಧಾರ್ಚನೆಗಳಾಗಿ ಸಮರ್ಪಣೆ ಆಗ್ತಿರ್ತವೆ. ಆ ಕಾರಣಕ್ಕಾಗಿ ಇಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆಗಳು ಕೂಡ ಲಿಂಗಾರ್ಪಿತ ಆಗುವ ಮಟ್ಟಕ್ಕೆ, ಅಂದರೆ ಅಷ್ಟು ಯೋಗ್ಯತೆಯ ಮಟ್ಟಕ್ಕೆ ನಡಿಬೇಕು. ಅದು ಕೀಳು ಮಟ್ಟದಲ್ಲಿ ನಡಿಬಾರ್ದು. ಅಂದರೆ ಇದಕ್ಕೊಂದು ನೇಮ ಇರಬೇಕು. ಆ ನೇಮ ಯಾವುದು ಅನ್ನೋದನ್ನು ಅಗ್ರಣಿ ಹೊನ್ನೈಗಳು ತೋರಿಸ್ಕೊಡ್ತಾರೆ ನಮಗೆ. ಅಂತಪ್ಪ ನೇಮಗಳದಾವಲ್ಲ, ಪರಧನಕ್ಕೆ ಎಂದಿಗೂ ಎಳಸದಂತಿರುವುದು, ಪರಸತಿಗೆ ಮನಸ್ಸನ್ನು ಹಾಕದಿರೋದು, ಮೂರನೇದ್ದು ಪರದೈವ ಕೆರಗದಂತಿರೋದು. ಈ ಮೂರೂ ಹಂತಗಳಲ್ಲಿ ಸದ್ಭಕ್ತನಾಗಿರ್ತಕ್ಕಂಥ ಸಾಧಕನಾದವನು ಮಹೇಶ್ವರ ಸ್ಥಳದಲ್ಲಿ ಮೈಯೆಲ್ಲ ಕಣ್ಣಾಗಿ
ಅತ್ಯಂತ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ತನ್ನ ಕೆಚ್ಚೆದೆಯಿಂದ ಆತ್ಮಬಲದಿಂದ ಇವೆಲ್ಲವುಗಳ ವಿರುದ್ಧವಾಗಿ ತಾನು ಬದುಕಬೇಕಾಗ್ತದೆ. ಈ ಎಲ್ಲ ವಿಷಯಗಳನ್ನು ಕೂಡ ಪರಮಾತ್ಮನಾದವನು ಪರೀಕ್ಷಾರ್ಥವಾಗಿ ಸದ್ಭಕ್ತನ ಮುಂದೆ ಹಂತ ಹಂತವಾಗಿ ತಂದು ಕೊಡ್ತಾನೆ ಇರ್ತಾನೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ವಿಷಯವೆಂಬ ಹಸುರನ್ನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ, ಪಶುವೇನ ಬಲ್ಲದು ಹಸಿರೆಂದೆಳೆಸುವುದು ಎನ್ನ ವಿಷಯರಹಿತನ ಮಾಡಿ, ಸುಬುದ್ಧಿ ಎಂಬ ಉದಕವೆರೆದು ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಹಾಗೆ ವಿಷಯ ಅನ್ನೋ ಹಸಿರನ್ನು ಪರಧನದ ವಿಷಯ, ಪರಸತಿಯ ವಿಷಯ, ಪರದೈವದ ವಿಷಯ, ಪರಹಿಂಸೆಯ ವಿಷಯ, ಈ ಎಲ್ಲ ವಿಷಯ, ಪರನಿಂದೆಯ ವಿಷಯ, ಇವೆಲ್ಲವುಗಳನ್ನು ತಂದು ಹಸಿರನ್ನು ತಂದು ಜೀವಾತ್ಮನೆಂಬ ಪಶುವಿನ ಮುಂದೆ ಪರೀಕ್ಷಾರ್ಥವಾಗಿ ಹಬ್ಬಿದಾಗ ಇಲ್ಲಿ ಜೀವಾತ್ಮನಾದವನು ಬಹಳ ಜಾಣ್ಮೆಯಿಂದ ಭಕ್ತಿ ಯುಕ್ತಿಯನ್ನೊಡಗೂಡಿ ಅವೆಲ್ಲವುಗಳನ್ನು ಅಷ್ಟೇ ನೈಜವಾಗಿ ತಿರಸ್ಕಾರ ಮಾಡಿ ತನ್ನಂತರಂಗದ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಭಾವ ಪ್ರಸನ್ನತೆಯಿಂದ ಕೇವಲ ಲಿಂಗ ಪ್ರಜ್ಞೆಯಲ್ಲಿ ಬದುಕಿ ತಾನು ಕೈಗೊಂಡಿರ್ತಕ್ಕಂಥ ನೇಮವನ್ನು ಚಾಚೂ ತಪ್ಪದೆ ಅಚ್ಚುಕಟ್ಟಾಗಿ ಪಾಲಿಸ್ತಕ್ಕಂಥ ಅದ್ಭುತವಾದ ವ್ಯವಸ್ಥೆಯನ್ನು ನಮ್ಮ ಶರಣರು ನಮಗೆ ಕಲಿಸಿಕೊಟ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಛಲ ಬೇಕು ನೇಮದಾತಂಗೆ. ಅದನ್ನೇ ಒಂದು ಕಡೆ ಬಸವಣ್ಣವರು ಕೂಡ ತಮ್ಮ ವಚನದಲ್ಲಿ ಹೇಳುತ್ತಾರೆ. ಹೆಂಗೆ ಹೇಳ್ತಾರೆ ನೋಡ್ರಿ ಅವರು, ಛಲ ಬೇಕು ಶರಣಂಗೆ ಪರಧನವಲ ನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರದೈವವ ನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಪ್ರಸಾದದಿಟವೆಂಬ, ಛಲ ಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ. ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಛಲ ಇರಬೇಕು. ಮಹೇಶ್ವರ ಸ್ಥಳದ ಮುಖ್ಯ ಲಕ್ಷಣವೇ ಛಲ. ಹಂಗಾರೆ ಛಲ ಎದಕ್ಕಿರಬೇಕು ಅಂದರೆ ಛಲ ಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ. ಏನೇ ಸಂಪತ್ತಿನ ತೊಂದರೆ ಬಂದರೂ ಕೂಡ, ಎಂಥ ಆರ್ಥಿಕ ವೈಪರೀತ್ಯಗಳು ಬಂದರೂ ಕೂಡ ಆ ಎಲ್ಲ ಸಂದರ್ಭದಲ್ಲಿ ಕಾಯಕದ ಬಲದಿಂದಲೇ ಸದ್ಭಕ್ತನಾದವನು ಪರಮಾತ್ಮನ ಪರೀಕ್ಷೆಯನ್ನು ಗೆಲ್ಲಬೇಕು. ಕಾಯಕ ಒಂದೇ ನಮಗಿರ್ತಕ್ಕಂಥ ಮಹಾಮೂಲ ಮಂತ್ರ. ಆ ಕಾಯಕ ಮಂತ್ರವನ್ನು ಹಿಡ್ಕೊಂಡು ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ನಿರ್ವಂಚನೆಯಿಂದ ನಾವು ಬದುಕಿ ಆ ಸಮಸ್ಯೆಯನ್ನು ಸರಿದೂಗಿಸ್ಕೋಬೇಕು. ಆ ಮುಖಾಂತರವಾಗಿ ನಾವು ಪರಮಾತ್ಮನ ಪರೀಕ್ಷೆಯನ್ನು ಗೆಲ್ಲಬೇಕು. ಪರಧನದ ಆಸಕ್ತಿಗೆ, ಪರಧನದ ಆಮಿಷಕ್ಕೆ ಎಂದಿಗೂ ಒಳಗಾಗಬಾರ್ದು. ಅದಕ್ಕೆ ಬಸವಣ್ಣವರು ದೂಷಕನವನೊಬ್ಬ ದೇಶವ ಕೊಟ್ಟರೆ ಆಸೆ ಮಾಡಿ ಅವನ ಹೊರೆಯಲ್ಲಿರಬೇಡ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಪರಧನಕ್ಕೆ ಎಂದಿಗೂ ಎಳೆಸದಂತೆ ನಮ್ಮ ಬದುಕನ್ನು ನಾವು ನಿಭಾಯಿಸಬೇಕು. ಇನ್ನು ಎರಡನೇದಾಗಿ ಛಲ ಬೇಕು ಶರಣಂಗೆ ಪರಸತಿಯನ್ನೊಲ್ಲನೆಂಬ. ಪರಮಾತ್ಮನ ಪರೀಕ್ಷಾರ್ಥವಾಗಿ ಕಣ್ಣ ಮುಂದೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ವಿವಿಧ ಕಾಮನೆಗಳನ್ನು ಬಯಕೆಗಳನ್ನು ತಂದಿಟ್ಟರೂ ಕೂಡ ಅವೆಲ್ಲವುಗಳನ್ನು ಕೂಡ ಪರಸತಿಯರನ್ನು ಲಿಂಗ ಸತಿಯರೆಂದು ನಡೆಸಿತ್ತು ನುಡಿಸಿತ್ತು ಗುರುವಚನ ಅಂತ ಗುರುವಚನವನ್ನು ಧ್ಯಾನಿಸಿಕೊಂಡು ಪರವಧುವ ಮಹಾದೇವಿ ಎಂಬೆ ಅಂತಕ್ಕಂಥ ಉನ್ನತ ಭಾವವನ್ನು ತಳೆದು ಆ ಭಾವದಲ್ಲೂ ಕೂಡ ಪರಮಾತ್ಮ ಒಡ್ಡತಕ್ಕಂಥ ಪರೀಕ್ಷೆಯಲ್ಲಿ ಗೆಲ್ಲಬೇಕಾಗ್ತದೆ. ಇನ್ನು ಛಲ ಬೇಕು ಶರಣಂಗೆ ಪರದೈವವನ್ನೊಲ್ಲೆನೆಂಬ. ಇಷ್ಟಲಿಂಗಕ್ಕೆ ನಿಷ್ಠನಾಗಿ ಸಾಧಕ ಸದ್ಭಕ್ತ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಹಾರೋಗ್ಯಕ್ಕೆ ತೊಂದರೆ ಬರಬಹುದು, ಮನೆಯಲ್ಲಿ ಕುಟುಂಬ ನಿರ್ವಹಣೆ ತೊಂದರೆ ಬರಬಹುದು, ಸಾಮಾಜಿಕವಾಗಿ ಮಾನ ಅಪಮಾನಗಳಾಗಬಹುದು. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಟ್ಟು ಪರಮಾತ್ಮ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಆ ಎಲ್ಲ ಪರೀಕ್ಷೆಗಳು ಬಂದಾಗ ಕೆಲವೊಮ್ಮೆ ಸದ್ಭಕ್ತನ ಮನಸ್ಸು ಒಂದು ಸ್ವಲ್ಪ ಸೂಕ್ಷ್ಮವಾಗಿದ್ದರೆ, ನಿಜನಿಷ್ಠೆಯಲ್ಲಿ ಇನ್ನೂ ಪರಿಪಕ್ವಗೊಳ್ಳದೇ ಇದ್ದರೆ ಆ ಮನಸ್ಸಿಗೆ ಏನಾಗ್ತದೆ, ಒಂದಿಷ್ಟು ಭಯ ಬರ್ತದೆ. ಕೇವಲ ಇಷ್ಟಲಿಂಗ ನಾನು ಪೂಜೆ ಮಾಡಾಕತ್ತೀನಿ, ನನಗಿಷ್ಟು ಕಷ್ಟಗಳು ಬರಾಕತ್ತವ, ಅಲ್ಲಿ ಅವ್ರು ಹೇಳ್ತಾರ ಆ ದೇವರಿಗೆ ನಡ್ಕೊಂಡ್ರೆ ಕಷ್ಟ ದೂರ ಆಗ್ತೈತಿ, ಈ ದೇವರಿಗೆ ನಡ್ಕೊಂಡ್ರೆ ಕುಟುಂಬ ನಿರ್ವಹಣೆ ಸುಲಭ ಆಗ್ತೈತಿ, ಆ ದೇವರಿಗೆ ಹರಕೆ ಹೊತ್ರ ಒಳ್ಳೆಯದಾಗ್ತೈತಿ ಅಂತ ಭಾವಿಸ್ಕೊಂಡು ಈ ಸದ್ಭಕ್ತನಾದವನು ನಿಜಲಿಂಗ ನಿಷ್ಠೆಯಿಂದ ಪಲ್ಲಟನಾಗಿ ಹಲವು ರೀತಿಯಾಗಿರ್ತಕ್ಕಂಥ ದೈವಂಗಳ ಮೊರೆ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಹೇಳ್ತಾರೆ ಛಲ ಬೇಕು ಶರಣಂಗೆ ಪರದೈವವನ್ನೊಲ್ಲೆನೆಂಬ. ಹೇಗೆ ಬಸವಣ್ಣವರು ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಅನ್ನುವಂತೆ ಸುಖವೇ ಬರಲಿ ದುಃಖವೇ ಬರಲಿ ಯಾವುದೇ ಬಂದರೂ ಕೂಡ ಅದೆಲ್ಲದರಲ್ಲೂ ಪರಮಾತ್ಮ ಭಾವದಿಂದ ಭೋಗವನ್ನು ಭೋಗಿಸಿಕೊಂಡು ಪರಮಾತ್ಮನಿಗೆ ಸಮರ್ಪಿಸಬೇಕಾಗಿರ್ತಕ್ಕಂಥ ಬದುಕನ್ನು ನಾವು ಬದುಕಬೇಕು ವಿನಃ ಏನೇ ಸಮಸ್ಯೆಗಳು ಬಂದರೆ ಲಿಂಗನಿಷ್ಠೆಯಿಂದ ನಾವು ವಿಚಲಿತರಾಗಬಾರ್ದು, ಲಿಂಗನಿಷ್ಠೆಯಿಂದ ನಾವು ವಿಮುಖರಾಗಬಾರ್ದು, ಅನ್ಯ ದೈವಂಗಳ ಮೊರೆ ಹೋಗಬಾರ್ದು. ಅಲ್ಲಿ ದೇವರು ಅನ್ನೋದು ವಾಸ್ತವದಲ್ಲಿ ಇಲ್ಲ,
ನಮ್ಮ ಮನಸ್ಸಿನ ಭಯ ಮತ್ತು ಭ್ರಾಂತಿಗೊಳಗಾಗಿ ನಾವು ಹಲವು ರೀತಿಯಾಗಿರ್ತಕ್ಕಂಥ ವಿಚಾರಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳದೆ ಬಂದದ್ದೆಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿಯನ್ನು ಲಿಂಗಯ್ಯನೇ ಆತ್ಮಶಕ್ತಿಯಾಗಿ ನಮ್ಮಲ್ಲಿ ನೆಲೆಸಿ ನಮಗೆ ದಯಪಾಲಿಸ್ತಾನೆ ಅಂತಕ್ಕಂಥ ಭಾವದಿಂದ ನಾವು ಎಲ್ಲವನ್ನೂ ಕೂಡ ಸಮರ್ಥವಾಗಿ ಎದುರಿಸಬೇಕು. ಆ ಬದುಕಿನ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು, ಸುಖವನ್ನು, ನೋವು ನಲಿವುಗಳನ್ನು ಬಸವಣ್ಣವರು ಹೇಳಿಕೊಟ್ಟ ರೀತಿಯಲ್ಲಿ ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅನ್ನೋ ಭಾವದಲ್ಲಿ ಭಾವಿಸಿ ಎಲ್ಲವನ್ನು ಕೂಡ ಪರಮಾತ್ಮನಿಗೆ ಅರ್ಪಿಸಬೇಕು. ಅನ್ಯ ದೈವದ ಮೊರೆ ಹೋಗಬಾರದು ಅಂತಕ್ಕಂಥ ಭಾವದಲ್ಲಿ ಛಲಬೇಕು ಶರಣಂಗೆ ಪರದೈವವನ್ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ. ಇಲ್ಲಿ ಪ್ರಸಾದ ಅನ್ನೋ ತತ್ವ ಬಹಳ ವಿಶಾಲವಾಗಿರ್ತಕ್ಕಂಥ ವ್ಯಾಪಕವಾಗಿರ್ತಕ್ಕಂಥ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ತತ್ವ. ಆ ಹಿನ್ನೆಲೆ ಒಳಗೆ ಪರಮಾತ್ಮನಿಂದ ಪಡೆದದ್ದೆಲ್ಲವೂ ಕೂಡ ಪ್ರಸಾದ. ಈ ಶರೀರವೂ ಪ್ರಸಾದ, ಭಾವವೂ ಪ್ರಸಾದ, ಮನವೂ ಪ್ರಸಾದ, ಸಮಸ್ತ ಬ್ರಹ್ಮಾಂಡವೂ ಪ್ರಸಾದ. ಈ ಶರೀರದ ಮುಖಾಂತರ ಹೊಂದಿರತಕ್ಕಂಥ ಸಂಬಂಧಗಳು, ಕುಟುಂಬಗಳು, ಎಲ್ಲ ವ್ಯವಸ್ಥೆಗಳು ಕೂಡ ಪ್ರಸಾದ. ಆ ಎಲ್ಲ ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ಪ್ರಸಾದ ರೂಪವಾಗಿ ಬಂದಿರತಕ್ಕಂಥದ್ದನ್ನು ಪ್ರಸಾದ ಭಾವದಿಂದಲೇ ಅನುಭವಿಸೋದೊಂದೇ ಇಲ್ಲಿ ಸತ್ಯ ಅನ್ನೋದನ್ನು ನಂಬಬೇಕು. ಅದೇ ಛಲ ಹೊಂದಿರಬೇಕು. ಛಲ ಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ. ಯಾವುದು ಲಿಂಗದ ಮುಖವೇ ಜಂಗಮವಾಗಿ, ಜಂಗಮ ಮುಖ ಲಿಂಗವಾಗಿ ಇರತಕ್ಕಂಥ ಒಂದು ವ್ಯವಸ್ಥೆ. ಲಿಂಗ ನಿರಾಕಾರ, ಜಂಗಮ ನಿರಾಕಾರ ಲಿಂಗದ ಸಾಕಾರವೇ ಈ ಸಮಸ್ತ ರೀತಿಯಾಗಿರ್ತಕ್ಕಂಥ ಜೀವ ಜಾಲ ಜಗತ್ತಿನ ಜಂಗಮ ರೂಪ. ಲಿಂಗ ಭೋಗಿಸೋದು ಈ ಸಾಕಾರದ ಜಂಗಮದ ಮುಖದಿಂದ. ಲಿಂಗ ಬೇರೆ ಜಂಗಮ ಬೇರೆ ಅಲ್ಲ, ಲಿಂಗ ಜಂಗಮ ಒಂದೇ ಅಂತಕ್ಕಂಥ. ಅಂದರೆ ದೇಹ ಮತ್ತು ಪ್ರಾಣಗಳ ಸಂಬಂಧದಂತೆ ಲಿಂಗ ಜಂಗಮಗಳ ಸಂಬಂಧವನ್ನು ಅರಿತು ಛಲವನ್ನು ತೊಟ್ಟು ಲಿಂಗ ಜಂಗಮದಲ್ಲಿ ಭೇದವನ್ನು ಮಾಡಕೂಡ್ದು ಅನ್ನೋದೇ ಒಂದು ಛಲ. ಹೀಗೆ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಅದಕ್ಕೆ ಅಗ್ಗವಣಿ ಹೊನ್ನೆಗಳು ಏನು ಹೇಳ್ತಾರೆ? ಛಲಬೇಕು ಛಲಬೇಕು ನೇಮದಾತಂಗೆ ಹಿಡಿದುದ ಬಿಡಲಾಗದಯ್ಯ. ಯಾವ ನೇಮ ನಾವು ಹಿಡ್ದಿವಲ್ಲ, ಗುರುಪದೇಶಿತವಾಗಿ ಪಡೆದಿರ್ತಕ್ಕಂಥ ಇಷ್ಟಲಿಂಗದ ನಿಷ್ಠೆಯ ನೇಮ, ಪರಧನ ಪರಸತಿ ಪರದೈವ ಪರಧನವನ್ನು ಮುಟ್ಟದೇ ಇರೋ ನೇಮ, ಇದನ್ನೇನು ನಾವು ಗಟ್ಟಿಯಾಗಿ ಹಿಡ್ದಿವಲ್ಲ ಇದನ್ನು ಬಿಡೋಂಗಿಲ್ಲ. ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಬರಬರ ಭಕ್ತಿ ಅರೆಯಾಯಿತ್ತು ಕಾಣಿರಯ್ಯ, ಮೊದಲ ದಿನ ಹಣೆ ಮುಟ್ಟಿ ಮರುದಿನ ತಲೆ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಯ್ಯ. ಹಿಡಿದುದ ಬಿಡದಿದ್ದರೆ ಕಡೆಗೆ ಚಾಚುವ, ಅಲ್ಲದಿದ್ದರೆ ನಡು ನೀರಲ್ಲದ್ದುವ ನಮ್ಮ ಕೂಡಲ ಸಂಗಮ ದೇವ. ಯಾವ ಒಂದು ರಥವನ್ನು ನೇಮವನ್ನು ಈ ಒಂದು ಶರಣರು ಕೊಟ್ಟಿರ್ತಕ್ಕಂಥ ತತ್ವದಲ್ಲಿ ನಾವು ಹಿಡಿದೀವಂದ ಮೇಲೆ ಏನೇ ಸಂದರ್ಭ ಬಂದರೂ ಕೂಡ, ಕಷ್ಟ ನಷ್ಟಗಳು ಬಂದರೂ ಕೂಡ ನಾವು ಅದನ್ನು ಬಿಡಕೂಡ್ದು. ಎಲ್ಲ ಸಂದರ್ಭದಲ್ಲಿ ಎಲ್ಲ ಹಂತಗಳಲ್ಲಿ ಅದನ್ನು ಕಡೆಗೆ ಚಾಚುವ, ಅಂದರೆ ಪರಮಾತ್ಮ ಕೊನೆ ತನಕ ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ, ನಾವು ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತೋರಿಸ್ಕೊಡ್ತಾರೆ. ಹಾಗೆ ಹಿಡಿದುದ ಬಿಡಲಾಗದಯ್ಯ, ಹುಲಿಗೆರೆಯ ವರದ ಸೋಮನಾಥನು ಮನ ಮುಟ್ಟಿದ ಧೀರಂಗಲ್ಲದೆ ಅಂಜುವವನಲ್ಲ. ಶರಣ ಅನ್ನವನು ಅಂಜೋವನಲ್ಲ. ಶರಣನಿಗೆ ಭಯವೂ ಇಲ್ಲ, ಭ್ರಾಂತಿಯೂ ಇಲ್ಲ. ಕಾರಣ ಶರಣನಾದವನು ಪರಿಪೂರ್ಣ ಭಾವಿ. ವಿಶ್ವದ ಸಮಸ್ತವೆಲ್ಲವನ್ನು ಕೂಡ ತಾನಾಗಿ ಅನುಭವಿಸ್ತಕ್ಕಂಥವನು ಶರಣನಾಗಿರೋ ಕಾರಣಕ್ಕಾಗಿ ಇಲ್ಲಿ ತನ್ನ ಬಿಟ್ಟು ಮತ್ತೊಂದು ವಸ್ತು ಶರಣನಿಗಿಲ್ಲ. ಆ ಪರಾತ್ಪರವಾದ ಪರವಸ್ತು ಒಂದನ್ನೇ ವಿಶ್ವದಲ್ಲೆಲ್ಲ ದರ್ಶಿಸುವ ಕಾರಣಕ್ಕಾಗಿ ಆ ಒಂದು ಪರವಸ್ತುವಿಗೆ ತನ್ನನ್ನು ಶರಣಾಗತನಾಗಿ ಮಾಡಿಕೊಂಡ ನಂತರ ಅದನ್ನು ಮೀರಿರ್ತಕ್ಕಂಥ ವಸ್ತು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅಂತಪ್ಪ ಪರವಸ್ತುವನ್ನು ಆಶ್ರಯಿಸಿ ಅಂತಪ್ಪ ಪರವಸ್ತುವನ್ನೇ ನಂಬಿ ನಿಜ ನಿಷ್ಠೆಯಲ್ಲಿ ಬದುಕಿರ್ತಕ್ಕಂಥ ಶರಣನಿಗೆ ಭಯ ಅನ್ನೋದು ಎಷ್ಟಕ್ಕೂ ಕೂಡ ಇಲ್ಲ. ಅಂಥ ಭಯದಿಂದ ವಿಮುಕ್ತವಾಗಿರ್ತಕ್ಕಂಥವನು ಶರಣ ಅಂತಕ್ಕಂಥದ್ದನ್ನು ಅವರು ತೋರಿಸ್ಕೊಡ್ತಾರೆ. ಇಲ್ಲಿ ಶರಣರಿಗೆ ಜನನದ ಸುಖ ಇಲ್ಲ, ಮರಣದ ಭಯ ಇಲ್ಲ. ಈ ಬದುಕಿನ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸೆ ಕಾಮನೆಗಳಿಲ್ಲ. ಈ ಬದುಕನ್ನು ಬಹಳ ಸುಂದರವಾಗಿ ಪ್ರೀತಿಸಿ ಇಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯ ವ್ಯವಸ್ಥೆಗಳನ್ನು ಲಿಂಗಮುಖವಾಗಿ ಅರ್ಪಿಸಿ ಲಿಂಗಮುಖವಾಗಿ ಸ್ವೀಕರಿಸ್ತಕ್ಕಂಥವರು ನಮ್ಮ ಶರಣರು. ಆ ಹಿನ್ನೆಲೆ ಒಳಗೆ ಇಲ್ಲಿ ಅಗ್ಗವಣಿ ಹೊನ್ನಯ್ಯಗಳ ಒಂದು ವಚನ ನಮಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಇಂಥ ಅನುಭವವನ್ನು ತುಂಬಿಕೊಂಡು ತಂದಿದೆ. ಆ ಹಿನ್ನೆಲೆ ಒಳಗೆ ನಮ್ಮೆಲ್ಲರ ಒಂದು ರಥ ನಿಯಮ ಏನಾಗಿರಬೇಕು ಅಂದರೆ, ಮಹೇಶ್ವರ ಸ್ಥಳ ಕಲಿಸುವಂತೆ ಗುರುಪದೇಶಿತವಾಗಿ ಪಡೆದಿರತಕ್ಕಂಥ ಇಷ್ಟಲಿಂಗಕ್ಕೆ ನಾವೆಲ್ಲ ನಿಷ್ಠರಾಗಿ ಬದುಕಬೇಕು. ಆ ಇಷ್ಟಲಿಂಗ ಒಂದನ್ನೇ ನಿಜ ನಿಷ್ಠೆಯಿಂದ ಅರ್ಚಿಸಬೇಕು, ಅರ್ಪಿಸಬೇಕು, ಅನುಭವಿಸಬೇಕು. ಕೇವಲ ಇಷ್ಟಲಿಂಗದ ವಿರಹಿತವಾಗಿ ಅನ್ಯ ದೈವದ ಮೊರೆ ನಾವು ಹೋಗಬಾರದು.
ಇದಕ್ಕೆ ಮಿಗಿಲಾಗಿ ಲಿಂಗ ಪೂಜೆಯ ಮುಂದುವರೆದ ಭಾಗವಾಗಿ ಪರಧನದಲ್ಲಿ ಎಂದಿಗೂ ಕೂಡ ಆಸೆ ಮಾಡಬಾರ್ದು, ಪರಸತಿಯರಲ್ಲಿ ಮನಸ್ಸನ್ನು ಹಾಕಬಾರ್ದು, ಪರದೈವ ಕೆಳಿಸಬಾರದು, ಪರಹಿಂಸೆಯನ್ನು ಮಾಡಬಾರದು, ಪರನಿಂದೆಯನ್ನು ಮಾಡಕೂಡದು. ಎಲ್ಲದರಲ್ಲೂ ಕೂಡ ಲಿಂಗಾನುಭಾವವನ್ನು ಹೊಂದಿ ನಿಜನಿಷ್ಠೆಯಲ್ಲಿ ನಾವೆಲ್ಲ ಬದುಕಬೇಕು ಅಂತಕ್ಕಂಥ ನಿಜವಾದ ನಿಷ್ಠೆಯ ಬದುಕನ್ನು ಮತ್ತು ಛಲದ ಬದುಕನ್ನು ಇಲ್ಲಿ ನಮಗೆ ಅಗ್ಗವಣಿ ಹೊನ್ನೆಗಳು ತಮ್ಮ ವಚನದ ಅನುಭವದ ಮುಖಾಂತರವಾಗಿ ಹೊತ್ತು ತಂದಿದ್ದಾರೆ. ಅವರ ಪವಿತ್ರವಾಗಿರ್ತಕ್ಕಂಥ ಅಗ್ಗವಣಿ ತರ್ತಕ್ಕಂಥ ಕಾಯಕದ ಜೊತೆಗೆ ಅಗ್ಗವಣಿಯಿಂದ ಮಡಿ ಮಾಡ್ತೀವಿ, ಹಾಗೆ ಅವರು ನಮ್ಮನ್ನೆಲ್ಲ ತಮ್ಮ ಅನುಭವದಿಂದ ಮಡಿ ಮಾಡಿದ್ದಾರೆ. ಅಂಥ ಮಡಿಯಲ್ಲಿ, ಅನುಭವದ ಮಡಿಯಲ್ಲಿ ಮಿಂದು ನಾವು ನೀವೆಲ್ಲರೂ ಕೂಡ ಧನ್ಯರಾಗೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಭಕ್ತಿಯ ಶರಣಾರ್ಥಿ.